ಅಣ್ಣ ಹೇಳೋಣ. ಇದು ದಾರ ಒಂದು ಇದು ಏನಪ್ಪ ಅದು ಕಾಯಿನ ಹಾಕ್ಬಿಟ್ಟು ಫಸ್ಟ್ ಡೇ ಬಂದರೆ ಆ ಕಾಯಿನಲ್ಲಿ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಅಲ್ಲಿ ಹಾಕ್ಬಿಟ್ಟು 9 ವಾರ ಬರಬೇಕು. 9 ವಾರ ಇವತ್ತು ನಾನು ಫಸ್ಟ್ ಡೇನೇ ಬಂದಿರೋದು. ಈಗ ಫಸ್ಟ್ ದಿನ ಒಂದು 8 ವಾರ ಬರಬೇಕು ನೀವು. ಇನ್ನೊಂದು 30ಕ್ಕಿದೆ, ತಿರ್ಗಾ 14ಕ್ಕಿದೆ. 9 ವಾರ ನೀವು ಬಂದು ನಿಮ್ಮ ಏನು ಅನ್ಸ್ಕೊಂಡಿರ್ತೀರೋ ಅಲ್ಲಿ ಕಾಣಿಕೆ ಹಾಕ್ಬೇಕು. ಒಂದು ಪೇಪರ್ ಏನು ಬಟ್ಟೆ 21 ಕಾಯಿನ 1 ರೂಪಾಯಿ ಆಗಲಿ 5 ರೂಪಾಯಿ ಕಾಯಿನ ಒಂದು ಬಟ್ಟೆಯಲ್ಲಿ ಸುತ್ತಬಿಟ್ಟು ಮುಡುಪು ಥರ ಮನೆ ಮುಡ್ಬೇಕು. ನೀವೇನು ಅರ್ಕೆ ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅದು ಅರ್ಕೆ ಆದ್ಮೇಲೆ 9 ವಾರ ಆದ್ಮೇಲೆ ತಗೊಂಡು ದೇವ್ರು ಕೊಡೋಲ್ಲ. ಏನೋ ನಿಮ್ಮ ಕಷ್ಟ ದೇವ್ರ 9 ವಾರ ಮನೆ ದೇವ್ರ ಕೊಡಬೇಕು. ಅದು ಇದು ಇಲ್ಲಿ ತಂದು ಇದು ನೀವು ಮಾಡಿದ್ದು ಅರ್ಕೆ ಹೊತ್ಕೊಂಡು ಮನೆಯಲ್ಲೇ ಹೊತ್ಕೊಂಡು ಹೋಗುತ್ತೆ ಸರ್. ನೀವು ಅರ್ಕೆ ನೋಡ್ಕೊಂಡಿದ್ದು ಅದನ್ನು ಒಂದು ಇದು ಬಟ್ಟೆ ಗೊತ್ತಾಯ್ತು ಹಾಕ್ಬಿಟ್ಟು ದೇವ್ರ ಮೇಲೆ ಇಟ್ಬಿಡಿ. 9 ವಾರ ಆದಮೇಲೆ ಅದು ಅರ್ಕೆ ಆದಮೇಲೆ ತಗೊಂಡು ಇಲ್ಲಿ ಕೊಡ್ಬೇಕು. ಕಾಯಿನು ಇಕ್ಕಿರ್ತಾರಲ್ಲ 21 ಕಾಯಿನು ಇಲ್ಲ, ಇಲ್ಲಿಂದ ನಾವು ಮನೆಯಿಂದ ಇಲ್ಲಿ ತೊಗೊಂಬರ್ಬೇಕು. ಅರ್ಕೆ ಹೊತ್ತಿರ್ತಾರಲ್ಲ ಸರ್, ಹೌದು ಹೋದ ತಕ್ಷಣ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಹಾಕಿರ್ತಾರಲ್ಲ ಕಾಣಿಕೆ 9 ವಾರ ಆಮೇಲೆ ಅದನ್ನು ತೊಗೊಂಬರ್ಬೇಕು. ಹಂಗೂ ಆಗಿಲ್ಲ ಅಂದರೆ ಒಂದು 5 ವಾರ ಸೋಮವಾರ ಬಂದು ನೀವು ಅದೇ ದೀಪಕ್ಕೆ ಬೆಲ್ಲ ದೀಪ ಸಿಗುತ್ತೆ, ರಾವು ಕಾಲದಲ್ಲಿ ಮಾಡಬೇಕು. ಆ ಥರ ಎಕ್ಕೋ ಅಟ್ಲ ಕೊಡ್ತಾರ. ಬನ್ನಿ ಸರ್, ದರ್ಶನ ಕೊಡುವ ಅಲ್ಲಿ ಕಲ್ಸಲ್ಲ, ದಯವಿಟ್ಟು ಅಲ್ಲಿ ಕುರ್ಸಲ್ಲ, ಎಲ್ಲ ಮುಚ್ಚಿಡುವ. ಹಿಂದೆ ಹೋಗಿ ಏಯ್ ಫೋನ್ ಮಾಡ ಪಾಪ. ಸ್ವಾಮಿ ನಮಸ್ತೆ. ನಮಸ್ತೆ. ನಾನು ಇದು ಫಸ್ಟ್ ಟೈಮ್ ಈಗ ದೇವಸ್ಥಾನಕ್ಕೆ ಬರ್ತಿರೋದು. ನನ್ನ ಫ್ರೆಂಡ್ ಕರ್ಕೊಂಬಂದ. ಅದು ಏನೊಂದು ಕೆಲಸ ಮಾಡ್ತಿದ್ದೆ, ಬಾ ಹೋಗ್ಬಿಟ್ಟು ಬರೋಣ, ಇಲ್ಲಿ ಒಂದು ಜಾಗ ಇದೆ ಅಂತ. ಸೊ ಅದು ಇಲ್ಲಿ ಬಂದಮೇಲೆ ಒಂಥರ ಮೈ ಜುಮ್ ಅಂತ ಇದೆ ಕೇಳಿ. ಯಾಕಂದರೆ ಕೆಲವರೆಲ್ಲ ಹೇಳಿದ್ರು ಏನೇನೋ ಈ ವಿಶೇಷ ಇದೆ ಅಂತ. ನಿಮ್ಮಲ್ಲೇ ಕೇಳಿ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಮಾಡಿ. ಸಾನ್ನಿಧ್ಯದ ವಿಶೇಷ ಸುಮಾರು 8,000 ವರ್ಷಗಳ ಇತಿಹಾಸ ಇರುವಂತಹ ಪೌರಾಣಿಕೋತ್ತಮವಾದಂತಹ ಪ್ರಸಿದ್ಧವಾದಂಥ ಸಾನ್ನಿಧ್ಯ ಇದು ಕಾಶಿ ವಿಶ್ವನಾಥ ಸ್ವಾಮಿ ಸಾನ್ನಿಧ್ಯ ಆಗಿರುತ್ತೆ. ಹಿಂದೆ ಜನಮೇಜಯನ ಕಾಲದಲ್ಲಿ ಸರ್ಪಯಾಗ ನಡೆದಂಥ ಸ್ಥಳ. ಸ್ವಾಮಿಯ ವಿಗ್ರಹ ಬಂದು ನವಪಾಷಾಣ ವಿಗ್ರಹ. ಪಳಾನಿಯಲ್ಲಿ ನವಪಾಷಾಣ ನಿರ್ಮಿತವಾದಂಥ ಸುಬ್ರಹ್ಮಣ್ಯ ಸ್ವಾಮಿ ಇದೆ. ಅದು ಬಿಟ್ಟರೆ ನವಪಾಷಾಣವಾದಂಥ ಲಿಂಗ ಇದೊಂದೇ ಇರುವಂಥದ್ದು. ಅಲ್ಲಿ ಭೋಗಸಿದ್ಧರು ಪ್ರತಿಷ್ಠಾಪನೆ ಮಾಡಿದ್ದಂಥದ್ದು ಪಳಹನಿಲಿ. ಇಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಂಥದ್ದು ಆಸ್ತಿಕ ಮಹಾಮುನಿಗಳು. ಆಸ್ತಿಕ ಮಹಾಮುನಿಗಳು ರಥಸಪ್ತಮಿ ದಿನ ಸೂರ್ಯನ ಅಂದರೆ ಸ್ವಾಮಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ. ಇಲ್ಲಿ ಯಾರೇ ಬಂದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಅವರ ಅಭಿಷ್ಟಗಳು ಈಡೇರುವಂಥದ್ದಾಗತ್ತೆ. ಯಾಕೆಂದರೆ 8,000 ವರ್ಷ ಇತಿಹಾಸ ಇರೋದ್ರಿಂದ ಪ್ರತಿನಿತ್ಯ ಪೂಜಾ ವಿಧಿವಿಧಾನಗಳು ಸ್ವಾಮಿಗೆ ನೆರವೇರೋದ್ರಿಂದ ಬಹಳಷ್ಟು ಸ್ವಾಮಿಗೆ ಬಲ ಸಂಪನ್ನ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಬಂದಂಥ ಭಕ್ತಾದಿಗಳಿಗೆ ಇಷ್ಟಾರ್ಥಗಳು ನೆರವೇರುವಂಥದ್ದು ಇಲ್ಲಿ ಬಹಳ ವಿಶೇಷವಾಗಿರುವಂಥದ್ದು ಆಗುತ್ತೆ. ಇಲ್ಲಿ ಮದುವೆಗೆ ವಿಶೇಷವಾಗಿ ಕಂಕಣ ಕಟ್ಟುವಂಥದ್ದು, ಮಕ್ಕಳಾಗದಿದ್ದವ್ರಿಗೆ ಅನ್ನಾಭಿಷೇಕ ಮಾಡಿ ಆ ಪ್ರಸಾದ ಕೊಡುವಂಥದ್ದು, ಹಾಗೆ ಸ್ವಾಮಿಗೆ ಅಭಿಷೇಕ ಮಾಡಿದಂತಹ ತೀರ್ಥವನ್ನು ಬಂದಂಥ ಭಕ್ತಾದಿಗಳಿಗೆ ತೀರ್ಥ ಸ್ನಾನ ಮಾಡಿಸುವಂಥದ್ದು. ಎಲ್ಲ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಹೇಗಿರುತ್ತೆ ಅಂದರೆ ದೇವರಿಗೆ ಅಭಿಷೇಕ ಮಾಡಿದ ಹಾಕ್ತಾರೆ. ಆದರೆ ಇಲ್ಲಿ ಪರಿಪೂರ್ಣವಾಗಿ ರುದ್ರಾಭಿಷೇಕ ಮಾಡಿ ಮಹಾಭಿಷೇಕ ಮಾಡಿ ಅದಾದಮೇಲೆ ಸ್ವಾಮಿಯ ಮೇಲೆ ಬಿದ್ದಂಥ ನೀರು ನಮ್ಮ ಮೇಲೆ ಬೀಳಬೇಕು ಅಂದ್ರೆ ನಾವು ಪುಣ್ಯ ಕೇಳ್ಕೊಂಡು ಬಂದಿರಬೇಕು. ಯಾಕೆಂದರೆ 8,000 ವರ್ಷ ಇತಿಹಾಸ ಇರುವಂತಹ ಸ್ವಾಮಿಯ ವಿಗ್ರಹ ಆಗಿರೋದ್ರಿಂದ ಆ ಸ್ವಾಮಿ ಮೇಲೆ ಬಿದ್ದಂಥ ಒಂದೊಂದು ಹನಿಯೂ ಸಹ ಅಮೃತದ ಬಿಂದುವಿಗೆ ಸಮಾನ ಆಗುತ್ತೆ. ಆ ತೀರ್ಥ ಯಾವುದೇ ಭಕ್ತಾದಿಗಳು ಬಿದ್ದರೂ ಸಹ ಅವ್ರಿಗಿರುವಂಥ ಅಷ್ಟದಾರಿದ್ರಗಳು ಸಂಕಷ್ಟಗಳು ನಿವಾರಣೆಯಾಗಿ ಮುಂದೆ ಅವರ ಬಾಳಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಮತ್ತು ಶಾಪಕೋಪಗಳೆಲ್ಲ ನಿವಾರಣೆಯಾಗಿ ಸದ್ಗತಿಗಳನ್ನು ಪಡಿತಾರೆ ಅಂತ ಹೇಳಿ ಸಾನ್ನಿಧ್ಯದ ಒಂದು ವಿಶೇಷ ಆಗಿರುತ್ತೆ. ಪ್ರತಿ ಪ್ರದೋಷ ಕಾಲ ಅಂದರೆ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಬರುವಂಥ ತ್ರಯೋದಶಿಯಲ್ಲಿ ಇಲ್ಲಿ ಪ್ರದೋಷ ಕಾಲ ಇರುವಂಥದ್ದು ವಿಶೇಷ. ಪ್ರದೋಷ ಕಾಲದಲ್ಲಿ ಯಾರೇ ಬಂದರೂ ತಮ್ಮ ಪಾಪಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ತೀರ್ಥ ಸ್ನಾನ ಮಾಡುವಂಥದ್ದು ವಿಶೇಷ ಆಗಿರುತ್ತೆ.
ಇದು ತಿಂಗಳಲ್ಲಿ 2 ಸರಿ ಬರುತ್ತೆ ಸ್ವಾಮಿ ಪ್ರದರ್ಶನ. ಹೌದು, ತಿಂಗಳಲ್ಲಿ 2 ಸಾರಿ ಬರುವಂಥದ್ದಾಗುತ್ತೆ. ಕೃಷ್ಣ ಪಕ್ಷ ತ್ರಯೋದಶಿ, ಶುಕ್ಲ ಪಕ್ಷ ತ್ರಯೋದಶಿ ಎರಡು ಬಹಳ ವಿಶೇಷವಾಗಿರುತ್ತೆ. ಯಾವುದೇ ಪ್ರದೋಷದಲ್ಲಿ ಬಂದು ಒಟ್ಟು 9 ಪ್ರದೋಷಗಳು ಸಾನ್ನಿಧ್ಯಕ್ಕೆ ಬಂದು ತೀರ್ಥಸ್ನಾನ ಮಾಡ್ಕೊಳ್ಬೇಕು. ಇದರಿಂದ ಖಂಡಿತವಾಗ್ಲೂ 9 ಪ್ರದೋಷದೊಳಗಡೆ ಅವ್ರ ಮನಸ್ಸಿನಲ್ಲಿ ಏನು ಅಭಿಷ್ಟಗಳಿದೆ ಅದೆಲ್ಲ ಖಂಡಿತವಾಗ್ಲೂ ಈಡೇರುವಂಥದ್ದಾಗುತ್ತೆ. ಸ್ವಾಮಿ ಇಲ್ಲಿ ಬರಬೇಕು ಮುಂಚೆ ಏನಾದರೂ ಮನೆಯಲ್ಲಿ ಮುಂಚೆ ಏನು ಸಿದ್ಧತೆಗಳು ಮಾಡ್ಕೊಳ್ಳುವಂಥದ್ದೇನಿಲ್ಲ. ಯಾಕೆಂದ್ರೆ ಇಲ್ಲಿಗೆ ಬರಬೇಕು ಅಂದ್ರೆ ಭಗವಂತನ ಅನುಜ್ಞೆ ಇರಬೇಕು. ಶಿವನ ಆಜ್ಞೆ ಇಲ್ಲದೆ ಒಂದು ಸಿಂಹನೂ ಸಹ ಕಡಿಯೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಅವನ ಆಜ್ಞೆ ಇರಬೇಕು. ಹೌದು, ಇಲ್ಲಾಂದ್ರೆ ಸುಮ್ಮನೆ ಎಲ್ಲರೂ ಇಲ್ಲಿ ಬರೋದಕ್ಕೆ ಆಗೋದಿಲ್ಲ. ಯಾರಿಗೆ ಭಗವಂತ ಇಲ್ಲಿ ಕರ್ಸ್ಕೊಳ್ಬೇಕು ಅಂತ ಇರ್ತಾನೆ ಖಂಡಿತವಾಗ್ಲೂ ಅವ್ರ ಸಿದ್ಧತೆನೇ ಮಾಡ್ಕೊಳ್ಳೋದು ಬೇಡ. ನಿಜ, ನಾನೇ ಅದಕ್ಕೆ ಎಕ್ಸಾಂಪಲ್. ಅವರೇ ಬಂದ್ಬಿಡ್ತಾರೆ. ನಾನೇ ಎಕ್ಸಾಂಪಲ್. ಕೆಲಸ 6 ಗಂಟೆ ಕೆಲಸ ಮಾಡ್ತಿದ್ದೆ, ಇವನೊಂದು ಫೋನ್ ಆಗ್ದ, ನಾನು ಒಬ್ಬನೇ ಇದ್ದೀನಿ, ಬಾ ಹೋಗ್ಬಿಡೋರೆಲ್ಲ ಅಂತ. ಈಗ ಬಂದಿದ್ದೀನಿ. ಖಂಡಿತವಾಗ್ಲೂ ಶಿವ ಕರೀತಾನೆ, ತನ್ನ ಭಕ್ತರನ್ನ ಎಲ್ಲೇ ಇದ್ರು ಕರೀತಾನೆ. ಹಾಗಾಗಿ ಬಂದಂತ ಭಕ್ತಾದಿಗಳು ಅವರೇ ಖಂಡಿತವಾಗ್ಲೂ ಬರುವಂತದ್ದಾಗುತ್ತೆ. ಅವ್ರ ಅಭಿಷ್ಟಗಳೆಲ್ಲ ಈಡೇರುವಂತದ್ದಾಗುತ್ತೆ. ಇದು 2ನೇ ವಾರ ಸ್ವಾಮಿ. ನಾನು Jan 1ಗೆ ಬಂದಿದೆ, ಈಗ 2ನೇ ಸಲ ಬರ್ತಾ ಇದೆ. ಒಳ್ಳೇದಾಗುತ್ತೆ. ಥ್ಯಾಂಕ್ಸ್. ತುಂಬ ಖುಷಿ. ಥ್ಯಾಂಕ್ ಯು.